ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಒಡಿಶಾ ಕರಾವಳಿಯಲ್ಲಿ ಭಾರತ ಗೌಪ್ಯವಾಗಿ ಪವರ್ಫುಲ್ ಮಿಸೈಲ್ ಟೆಸ್ಟ್ ಮಾಡಿದೆ. ಇದಕ್ಕೆ ಪಕ್ಕದ ಬಾಂಗ್ಲಾ ಜನರು ಬೆಚ್ಚಿ ಬಿದ್ದಿದ್ದಾರೆ. ಅತ್ತ ನಮ್ಮ ರಕ್ಷಣಾ ಪಡೆಯಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಈ ಮಧ್ಯೆ ಆಪರೇಷನ್ ಸಿಂಧೂರ್ ವೇಳೆ ಚೀನಾ ಮಾಡಿದ ಕುತಂತ್ರ ಕೆಲಸವೊಂದು ಈಗ ಜಗಜ್ಜಾಹೀರಾಗಿದೆ. ಇನ್ನೊಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾನೆ ಇದೆ. ಇರಾನ್ ಯುಎಇ ಮೇಲೆ ದಾಳಿ ಮಾಡೋದು ಕಂಟಿನ್ಯೂ ಮಾಡಿದೆ. ಈ ಸಂಘರ್ಷದ ಟೈಮ್ನಲ್ಲಿ ಹಂಟಾ ವೈರಸ್ ಇಡೀ ಜಗತ್ತನ್ನ ಕಾಡೋಕೆ ಶುರು ಮಾಡಿದೆ. ಭಾರತ ಕೂಡ ಅಲರ್ಟ್ ಘೋಷಿಸಿದೆ. ಇವೆಲ್ಲ ಬೆಳವಣಿಗೆಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಭಾರತ ನಡೆಸಿದ ಮಿಸೈಲ್ ಟೆಸ್ಟ್ ಬಗ್ಗೆ ಹೇಳ್ಬಿಡ್ತೀವಿ. ಸ್ನೇಹಿತರೆ, ಒಡಿಶಾ ಕರಾವಳಿಯಲ್ಲಿ ಭಾರತ ರಹಸ್ಯವಾಗಿ ಹೊಸ ಮಿಸೈಲ್ ಟೆಸ್ಟ್ ಮಾಡಿದೆ. ನಮ್ಮ ಡಿಆರ್ಡಿಒ ನ್ಯೂಕ್ಲಿಯರ್ ಸಾಮರ್ಥ್ಯ ಇರೋ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ನಡೆಸಿದೆ ಅಂತ ಹೇಳಲಾಗ್ತಿದೆ. ಈ ಟೆಸ್ಟ್ ಮಾಡಿರೋ ಫೋಟೋಗಳು ಈಗ ಎಲ್ಲಾ ಕಡೆ ವೈರಲ್ ಆಗ್ತಿವೆ. ವಿಶೇಷ ಏನಂದ್ರೆ ಈ ಟೆಸ್ಟ್ ಮಾಡಿರೋದು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದ ಆಕಾಶದಲ್ಲಿ ಕಣ್ಣಿಗೆ ಬಿದ್ದಿದೆ. ಆಕಾಶದಲ್ಲಿ ಈ ಮಿಸೈಲ್ ನೋಡಿ ಬಾಂಗ್ಲಾದೇಶದ ಜನ ಗಾಬರಿಯಾಗಿದ್ದಾರೆ. ಈ ಮಿಸೈಲ್ ಯಾವುದು ಅಂತ ಸರ್ಕಾರ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಇದು ನೋಡೋಕೆ ಅಗ್ನಿ-6 ಮಿಸೈಲ್ ತರಾನೇ ಇದೆ ಅಂತ ಡಿಫೆನ್ಸ್ ಮೂಲಗಳನ್ನ ಉಲ್ಲೇಖಿಸಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಈ ಟೆಸ್ಟ್ಗೋಸ್ಕರನೇ ಮೇ 6ರಿಂದ 9ರವರೆಗೆ ಬಂಗಾಳ ಕೊಲ್ಲಿಲಿ ನೋ ಟೈಮ್ ವಾರ್ನಿಂಗ್ ಇಶ್ಯೂ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಕೆಲ ದಿನಗಳ ಹಿಂದಷ್ಟೇ ಡಿಆರ್ಡಿಒ ಚೀಫ್ ಸಮೀರ್ ಕಾಮತ್ ಸರ್ಕಾರ ಪರ್ಮಿಷನ್ ಕೊಟ್ರೆ 10 ಅಗ್ನಿ-6 ಟೆಸ್ಟ್ ಮಾಡೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರು. ಇದಕ್ಕೆ ಪೂರಕ ಅನ್ನೋ ಹಾಗೆ ಮೊನ್ನೆ ಆಡಳಿತಾರೂಢ ಬಿಜೆಪಿ ಕೂಡ ಒಂದು ವಿಡಿಯೋ ಹಾಕಿತ್ತು. ಈಗ ಟೆಸ್ಟ್ ಮಾಡ್ತಿರೋ ಮಿಸೈಲ್ ರೇಂಜ್ 10,000 ಕಿಲೋಮೀಟರ್ಗೂ ಹೆಚ್ಚಿದೆ. ಇದರಲ್ಲಿ ಒಂದೇ ಮಿಸೈಲ್ ನಲ್ಲಿ ಬೇರೆ ಬೇರೆ ಟಾರ್ಗೆಟ್ ಗಳಿಗೆ ನ್ಯೂಕ್ಲಿಯರ್ ಸ್ಫೋಟಕ ಹಾಕೋ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಟೆಕ್ನಾಲಜಿ ಇದೆ. ಅಗ್ನಿ-6 ಮಿಸೈಲ್ನಿಂದ ಭಾರತ ಸೂಪರ್ ಪವರ್ ಆಗ್ತಿದೆ ಅಂತ ಪೋಸ್ಟ್ ಮಾಡಿ ದೊಡ್ಡ ಹಿಂಟ್ ಕೊಟ್ಟಿತ್ತು. ಈಗ ಮಿಸೈಲ್ ಟೆಸ್ಟ್ ಆಗೋಗಿದೆ ಅನ್ನೋ ಸುದ್ದಿ ಬರ್ತಿದೆ. ಹಾಗೇನಾದ್ರೂ ಇದು ಅಗ್ನಿ-6 ಅನ್ನೋದು ಖಚಿತವಾದ್ರೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲೇ ಒಂದು ದೊಡ್ಡ ಮೈಲಿಗಲ್ಲು. ಯಾಕಂದ್ರೆ ಇದರ ಸ್ಪೀಡ್ ಮಾರ್ಕ್ 24 ಅಂದ್ರೆ ಶಬ್ದಕ್ಕಿಂತ 24 ಪಟ್ಟು ವೇಗವಾಗಿ ಸಾಗುತ್ತೆ. ಪ್ರಮುಖವಾಗಿ ಇದರ ಆಪರೇಷನಲ್ ರೇಂಜ್ 10ರಿಂದ 12,000 ಕಿಲೋಮೀಟರ್ ಇದೆ. ಸದ್ಯಕ್ಕೆ ಅಮೆರಿಕ, ರಷ್ಯಾ, ಚೀನಾ ಮತ್ತೆ ಉತ್ತರ ಕೊರಿಯಾ ಮಾತ್ರ 12,000 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗೋ ಐಸಿಬಿಎಂ ಟೆಕ್ನಾಲಜಿ ಹೊಂದಿವೆ. ಫ್ರಾನ್ಸ್ ಮತ್ತೆ ಬ್ರಿಟನ್ ಹತ್ರ ಸಬ್ಮರೀನಿಂದ ಲಾಂಚ್ ಮಾಡೋ ಮಿಸೈಲ್ಸ್ ಇವೆ. ರಷ್ಯಾ ಹತ್ರ ಸರ್ಮತ್, ಚೀನಾ ಹತ್ರ DF-41, ಅಮೆರಿಕ ಹತ್ರ ಮಿನಿಟ್ ಮ್ಯಾನ್ 3 ತರಹದ ಲಾಂಗ್ ರೇಂಜ್ ಮಿಸೈಲ್ಸ್ ಇವೆ. ಭಾರತ ಇಷ್ಟ ದಿನ ಜಾಸ್ತಿ ರೇಂಜ್ ಇರೋ ಮಿಸೈಲ್ ತಯಾರಿಸಿರಲಿಲ್ಲ. ಈಗ ಭಾರತ ಕೂಡ ಈ ರೇಂಜ್ಗೆ ಬರ್ತಿರೋದ್ರಿಂದ ಅಮೆರಿಕ ಸೇರಿ ಪ್ರಪಂಚದ ಯಾವುದೇ ದೇಶದ ಮೇಲಾದ್ರೂ ದಾಳಿ ಮಾಡೋಕೆ ಸಾಧ್ಯ ಆಗುತ್ತೆ. ಇತ ಭಾರತೀಯ ರಕ್ಷಣಾ ಪಡೆಗಳಲ್ಲಿ 2 ಮಹತ್ವದ ಬದಲಾವಣೆ ಮಾಡಲಾಗಿದೆ. ದೇಶದ 3 ಸೇನಾ ಪಡೆಗಳ ದಂಡನಾಯಕ ಸಿಡಿಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹಾಗೂ ನೌಕಾದಳದ ಮುಖ್ಯಸ್ಥರ ಸ್ಥಾನದಲ್ಲಿ ಹೊಸ ನೇಮಕ ಆಗಿದೆ. ನಿವೃತ್ತ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಮಣಿ ಹೊಸ ಸಿಡಿಎಸ್ ಆಗಿ ನೇಮಕಗೊಂಡಿದ್ದಾರೆ. ಸದ್ಯ ಸಿಡಿಎಸ್ ಆಗಿರೋ ಅನಿಲ್ ಚೌಹಾಣ್ ಮೇ 30ಕ್ಕೆ ನಿವೃತ್ತಿಯಾಗಲಿದ್ದಾರೆ. ಹೀಗಾಗಿ ಆ ಸ್ಥಾನವನ್ನ ಸುಬ್ರಮಣಿ ತುಂಬಲಿದ್ದಾರೆ. ಇದರ ಜೊತೆಗೆ ಸೇನಾ ವ್ಯವಹಾರಗಳ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಕಾರ್ಯದರ್ಶಿಯಾಗಿಯೂ ಇವರು ಜವಾಬ್ದಾರಿ ಹೊರಲಿದ್ದಾರೆ. ಇಷ್ಟೊಂದು ಮೇಜರ್ ರೋಲ್ ನಿಭಾಯಿಸೋಕೆ ಸಜ್ಜಾಗಿರೋ ಸುಬ್ರಮಣಿ ಅವರಿಗೆ 39 ವರ್ಷ ಸೇನೆಯಲ್ಲಿ ಕೆಲಸ ಮಾಡಿರೋ ಅನುಭವ ಇದೆ. 1985ರಲ್ಲಿ ಸೇನೆ ಸೇರಿದ್ದ ಇವರು ಭೂಸೇನೆಯ ಉಪಮುಖ್ಯಸ್ಥರಾಗಿ ಕೆಲಸ ಮಾಡಿ ಕಳೆದ ವರ್ಷ ಜುಲೈ 31ರಂದು ನಿವೃತ್ತರಾಗಿದ್ರು. ಸದ್ಯ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯದಲ್ಲಿ ಮಿಲಿಟರಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ಸೇವಾವಧಿಯಲ್ಲಿ ಅಸ್ಸಾಂನಲ್ಲಿ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೆಸಿದ್ರು. ಹಾಗೆ ಜಮ್ಮು ಕಾಶ್ಮೀರದಲ್ಲಿ 168 ಇನ್ಫ್ಯಾಂಟ್ರಿ ಬ್ರಿಗೇಡ್ ಹಾಗೂ ಕೇಂದ್ರ ವಲಯದಲ್ಲಿ 17 ಮೌಂಟೇನ್ ಡಿವಿಷನ್ ಮುನ್ನಡೆಸಿದ ಹೆಗ್ಗಳಿಕೆ ಇವರದ್ದಾಗಿದೆ. ಹೀಗಾಗಿ ಇವರ ಅತ್ಯುತ್ತಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್ ಸೇರಿ ಹಲವು ಸೇನಾ ಪದಕಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ಅತ್ತ ನಮ್ಮ ನೌಕಾಪಡೆಗೂ ಹೊಸ ಮುಖ್ಯಸ್ಥರ ನೇಮಕವಾಗಿದೆ. ನೌಕಾಪಡೆಯ ನೂತನ ಅಡ್ಮಿರಲ್ ಆಗಿ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ನೇಮಕಗೊಂಡಿದ್ದಾರೆ. ಸದ್ಯ ನೌಕಾಪಡೆ ಚೀಫ್ ಆಗಿರೋ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಮೇ 31ರಂದು ನಿವೃತ್ತಿಯಾಗಲಿದ್ದಾರೆ. ಹೀಗಾಗಿ ಅವರ ಜಾಗಕ್ಕೆ ಇವರನ್ನ ಅಪಾಯಿಂಟ್ ಮಾಡಲಾಗಿದೆ. 1987ರಲ್ಲಿ ನೇವಿ ಜಾಯಿನ್ ಆಗಿರೋ ಇವರು ಎಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ಅಪಾರ ಪರಿಣಿತಿ ಹೊಂದಿದ್ದಾರೆ. ತಮ್ಮ ಕೆರಿಯರ್ನಲ್ಲಿ ಭಾರತದ ಬೃಹತ್ ವಿಮಾನ ವಾಹಕ ನೌಕೆಗಳ ಕಮಾಂಡರ್ ಆಗಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇವರಿಗಿದೆ. INS ವಿಕ್ರಮಾದಿತ್ಯನಂತಹ ನೌಕೆಗಳನ್ನ ಲೀಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ರಿಟನ್ ಹಾಗೂ ಅಮೆರಿಕದ ಪ್ರತಿಷ್ಠಿತ ನೇವಲ್ ವಾರ್ ಕಾಲೇಜುಗಳಲ್ಲಿ ಟ್ರೈನಿಂಗ್ ಪಡೆದಿದ್ದಾರೆ. ಇವರು ಸದ್ಯ ಪಶ್ಚಿಮ ನೌಕಾದಳದ ಕಮಾಂಡರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಯುದ್ಧದ ನಡುವೆ ಜಗತ್ತಿನಲ್ಲಿ ಭಾರಿ ಆತಂಕ ಮತ್ತು ಚರ್ಚೆಗೀಡಾಗಿರೋ ಹಂಟಾ ವೈರಸ್ ಬಗ್ಗೆ ಭಾರತ ಕೂಡ ಅಲರ್ಟ್ ಆಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ದೇಶದಾದ್ಯಂತ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಮತ್ತು ಸರ್ವಿಲೆನ್ಸ್ ಅನ್ನು ಆಕ್ಟಿವೇಟ್ ಮಾಡಿದೆ. ಹಂಟಾ ವೈರಸ್ ಹರಡ್ತಿರೋ ಹಿನ್ನೆಲೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ, ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಅಂತಾರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗಳೊಂದಿಗೆ ಸೇರಿ ಪರಿಸ್ಥಿತಿಯನ್ನ ಮಾನಿಟರ್ ಮಾಡ್ತಿದ್ದೀವಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಅಲ್ಲದೆ ಈಗಾಗಲೇ ಈ ವೈರಸ್ ಪತ್ತೆಯಾಗಿರೋ MV ಹೊಂಡ್ಯಾಸ್ ಅನ್ನೋ ಹಡಗಿನಲ್ಲಿ 2 ಭಾರತೀಯರಿದ್ದಾರೆ. ಸದ್ಯಕ್ಕೆ ಅವರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಾಣಿಸಿಕೊಂಡಿಲ್ಲ.
ಅಂತಾರಾಷ್ಟ್ರೀಯ ಆರೋಗ್ಯ ನಿಯಮಗಳ ಪ್ರಕಾರ ಅವರನ್ನ ತೀವ್ರ ನಿಗಾದಲ್ಲಿ ಇರಿಸಲಾಗಿದೆ ಅಂತ ಇಲಾಖೆ ಹೇಳಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಹಂಟಾ ವೈರಸ್ ಬಗ್ಗೆ ಮಾತನಾಡಿದ್ದಾರೆ. ಹಂಟಾ ವೈರಸ್ ಹರಡ್ತಿರೋ ಬಗ್ಗೆ ನಮ್ಮ ಆಡಳಿತ ಮಂಡಳಿ ತೀವ್ರ ನಿಗಾ ವಹಿಸುತ್ತಿದೆ. ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ ಮತ್ತು ಇದು ಕೋವಿಡ್ನಂತೆ ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹರಡಲ್ಲ ಅಂದಿದ್ದಾರೆ. ಇನ್ನು ಈ ಎಮ್ಮಿ ಹೋಂಡಿಯಸ್ ಹಡಗಿನಲ್ಲಿ ಒಟ್ಟು 8 ಜನರಿಗೆ ಸೋಂಕು ತಗುಲಿರೋ ಶಂಕೆ ಇದೆ. ಈ ಪೈಕಿ 6 ಜನರಿಗೆ ವೈರಸ್ ಹರಡಿರೋದು ಲ್ಯಾಬ್ನಲ್ಲಿ ದೃಢಪಟ್ಟಿದೆ. ಈ ವೈರಸ್ ದಾಳಿಗೆ ತುತ್ತಾಗಿ ಇದುವರೆಗೂ ಹಡಗಿನಲ್ಲಿದ್ದ 3 ಸಾವನ್ನಪ್ಪಿದ್ದಾರೆ. ಇನ್ನು ದಕ್ಷಿಣ ಅಟ್ಲಾಂಟಿಕ್ನ ಟ್ರಿಸ್ಟಾನ್ ಡಾ ಕುನ್ಹಾ ದ್ವೀಪದಲ್ಲೂ ಶಂಕಿತ ಹಂಟಾ ವೈರಸ್ ಪ್ರಕರಣ ವರದಿಯಾಗಿದೆ. ವೈರಸ್ ಪತ್ತೆಯಾಗಿರೋ ಎಂವಿ ಹೋಂಡಿಯಾಸ್ ಹಡಗಿನಲ್ಲಿ ಪ್ರಯಾಣಿಸಿದ ವ್ಯಕ್ತಿ ಈ ದ್ವೀಪದಲ್ಲಿ ಇಳ್ಕೊಂಡಿದ್ರು. ಏಪ್ರಿಲ್ 15ರಂದೇ ಈ ದ್ವೀಪಕ್ಕೆ ಹೋಂಡಿಯಾಸ್ ಹಡಗು ಭೇಟಿ ನೀಡಿತ್ತು. ಈಗ ಆ ಬ್ರಿಟಿಷ್ ಪ್ರಜೆಯಲ್ಲಿ ಹಂಟಾ ವೈರಸ್ ಲಕ್ಷಣಗಳು ಕಾಣಿಸಿಕೊಂಡಿವೆ. ಹೀಗಾಗಿ ಈ ದ್ವೀಪದಲ್ಲಿದ್ದ ಒಬ್ಬ ವ್ಯಕ್ತಿ ಮತ್ತು ಆತನ ಪತ್ನಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ದ್ವೀಪದಲ್ಲಿ ಬರೀ 200 ಜನ ಇದ್ದಾರೆ. ಇನ್ನು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತು ಬೋಧ್ ಗಯಾಗೆ ಹೋಗಬೇಕು ಅನ್ನೋರಿಗೆ 7 ಸ್ಯಾಂಡ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಕೇವಲ 39,500 ರೂಪಾಯಿಗೆ 4 ನೈಟ್ 5 ಡೇಸ್ ಟ್ರಿಪ್. ಇದರಲ್ಲಿ ಫ್ಲೈಟ್ ಟಿಕೆಟ್, ಹೋಟೆಲ್, ಊಟ, ಎಸಿ ಟ್ರಾನ್ಸ್ಪೋರ್ಟ್ ಇನ್ಕ್ಲೂಡ್ ಆಗಿದೆ. 24 ಗಂಟೆ ಕನ್ನಡ ಟೂರ್ ಮ್ಯಾನೇಜರ್ ಗೈಡೆನ್ಸ್ ಇರುತ್ತೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ತಗೋತಾರೆ. ಬರೋ ಜೂನ್ 11ಕ್ಕೆ ಈ ಟ್ರಿಪ್ ಹೊರಡಲಿದ್ದು, ಸೀಟ್ಗಳು ಕಮ್ಮಿ ಇವೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಕುತಂತ್ರಿ ಚೀನಾ ಈಗ ದೊಡ್ಡ ಸತ್ಯವನ್ನ ಕಕ್ಕಿದೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಕದ್ದು ಮುಚ್ಚಿ ಸಹಾಯ ಮಾಡಿರೋದಾಗಿ ಚೀನಾ ಒಪ್ಕೊಂಡಿದೆ. ಚೀನಾದ J-10CE ಫೈಟರ್ ಜೆಟ್ಗಳನ್ನ ಆಪರೇಟ್ ಮತ್ತು ಮೇಂಟೈನ್ ಮಾಡೋಕೆ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದ್ವಿ. ಚೀನಾದ ಇಂಜಿನಿಯರ್ಸ್ ಮತ್ತು ಟೆಕ್ನಿಕಲ್ ಟೀಮ್ ಇದಕ್ಕೆ ಸಹಾಯ ಮಾಡಿದೆ ಅಂತ ಚೀನಾದ ಇಂಜಿನಿಯರ್ ಹೇಳಿದ್ದಾರೆ. ಅವರ ಹೆಸರು ಜಾಂಗ್ ಹೆಂಗ್ ಅಂತ. ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೀನಾ ಕಂಪನಿಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಚೀನಾದ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಮತ್ತು ಡ್ರೋನ್ ತಯಾರಿಕೆಯಲ್ಲಿ ಈ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇವರೀಗ ಚೀನಾದ ಸರ್ಕಾರಿ ಮಾಧ್ಯಮ ಸಿಸಿಟಿವಿಯಲ್ಲಿ ಅಂದ್ರೆ ಚೀನಾ ಸೆಂಟ್ರಲ್ ಟೆಲಿವಿಷನ್ ಚಾನೆಲ್ನಲ್ಲಿ ನಡೆದ ಇಂಟರ್ವ್ಯೂನಲ್ಲಿ ಎಲ್ಲಾ ರಿವೀಲ್ ಮಾಡಿದ್ದಾರೆ. 2025ರ ಮೇನಲ್ಲಿ ನಡೆದ ಯುದ್ಧದ ವೇಳೆ ಪಾಕಿಸ್ತಾನದ ವಾಯುಪಡೆಗೆ ಟೆಕ್ನಿಕಲ್ ಸಹಕಾರ ನೀಡಿದ್ದ ಟೀಮ್ನಲ್ಲಿ ನಾನಿದ್ದೆ. ಪಾಕಿಸ್ತಾನ ಸೇನೆಗೆ ಬೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ನೀಡೋದು ನಮ್ಮ ಉದ್ದೇಶವಾಗಿತ್ತು. ಹಾಗೆ ಚೀನಾ ತಯಾರಿಸಿದ ಶಸ್ತ್ರಾಸ್ತ್ರಗಳು ಮತ್ತು ಫೈಟರ್ ಜೆಟ್ಸ್ ಯುದ್ಧದ ಪರಿಸ್ಥಿತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡೋದು ನಮಗೆ ಬೇಕಿತ್ತು ಅಂತ ಹೇಳಿದ್ದಾರೆ. ಹಾಗೆ ಸಂಘರ್ಷದುದ್ದಕ್ಕೂ ನಾವು ಮತ್ತು ಪಾಕಿಸ್ತಾನ ಸೇನೆ ಬಿಡದೆ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂದಿದ್ದಾರೆ. ಅಂದಹಾಗೆ ಭಾರತ ಕಳೆದ ವರ್ಷವಷ್ಟೇ ಚೀನಾ ಮತ್ತು ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಕೊಟ್ಟಿದ್ವು ಅಂತ ಮಾಹಿತಿ ನೀಡಿತ್ತು. ಈಗ ಖುದ್ದು ಚೀನಾ ಒಪ್ಕೊಂಡಿದೆ. ಈ ನಡುವೆ ಮಿಡ್ಲ್ ಈಸ್ಟ್ ಉದ್ವಿಗ್ನತೆ ಎಸ್ಕಲೇಟ್ ಆಗ್ತಿದೆ. ಇರಾನ್ ಈಗ ಯುಎಇ ಮೇಲೆ ಮತ್ತೆ ದಾಳಿ ಮಾಡಿದೆ. 2 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 3 ಡ್ರೋನ್ ಮೂಲಕ ದಾಳಿ ಮಾಡಿದೆ. ಇವುಗಳನ್ನ ಯಶಸ್ವಿಯಾಗಿ ಹೊಡೆದಾಕಿದೀವಿ ಅಂತ ಯುಎಇ ರಕ್ಷಣಾ ಇಲಾಖೆ ಹೇಳಿದೆ. ಯುಎಇ ರಾಜಧಾನಿ ಅಬುಧಾಬಿ ಮತ್ತು ದುಬೈನಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇಂಟರ್ಸೆಪ್ಟ್ ಮಾಡಲಾದ ಮಿಸೈಲ್ ಅವಶೇಷ ಬಿದ್ದು 3 ಜನ ಗಾಯಗೊಂಡಿದ್ದಾರೆ. ದುಬೈ ಮತ್ತು ಅಬುಧಾಬಿ ಏರ್ಪೋರ್ಟ್ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯುಎಇ ತನ್ನ ಪ್ರಜೆಗಳಿಗೆ ಜಾಗರೂಕರಾಗಿರಿ ಅಂತ ಸೂಚಿಸಿದೆ. ಈ ಕಡೆ ಓಮನ್ ಕೊಲ್ಲಿಲಿ ಓಷನ್ ಕೋಯ್ ಹೆಸರಿನ ತೈಲ ಟ್ಯಾಂಕರ್ ಅನ್ನ ಇರಾನ್ ವಶಪಡಿಸಿಕೊಂಡಿದೆ. ಇರಾನ್ನ ತೈಲ ರಫ್ತಿಗೆ ಅಡ್ಡಿಪಡಿಸೋಕೆ ಈ ಹಡಗು ಪ್ರಯತ್ನಿಸಿತ್ತು ಅಂತ ಇರಾನ್ ಸೇನೆ ಆರೋಪಿಸಿದೆ. ಬಾರ್ಬಡೋಸ್ ಧ್ವಜ ಹೊಂದಿದ್ದ ಈ ಟ್ಯಾಂಕರ್ ಇರಾನ್ ತೈಲವನ್ನೇ ಸಾಗಿಸುತ್ತಿತ್ತು ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಈ ಹಡಗಿನ ಮೇಲೆ ಅಮೆರಿಕ ಕಳೆದ ಫೆಬ್ರವರಿಲೇ ನಿರ್ಬಂಧಗಳನ್ನ ಬೇರೆ ಹೇರಿತ್ತು. ಆದ್ರೂ ಈ ಹಡಗು ನಮ್ಮ ತೈಲ ರಫ್ತಿಗೆ ಅಡ್ಡಿ ಮಾಡ್ತಿದೆ ಅಂತ ಇರಾನ್ ಆರೋಪಿಸುತ್ತಿದೆ. ಸರಿಯಾಗಿ ಕ್ಲಾರಿಟಿ ಇಲ್ಲ. ಸದ್ಯ ಈ ಟ್ಯಾಂಕರ್ ಅನ್ನ ಇರಾನ್ನ ದಕ್ಷಿಣ ಕರಾವಳಿಗೆ ಒಯ್ದು ಅಲ್ಲಿನ ಅಧಿಕಾರಿಗಳಿಗೆ ಒಪ್ಪಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಇನ್ನೊಂದ್ ಕಡೆ ಅಮೆರಿಕ ಮತ್ತೆ ಇರಾನ್ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಿದೆ. ದಿಗ್ಬಂಧನವನ್ನ ಉಲ್ಲಂಘಿಸಿ ಈ ಟ್ಯಾಂಕರ್ಗಳು ಇರಾನ್ ಬಂದರುಗಳಿಗೆ ಹೋಗ್ತಿದ್ವು ಅಂತ ಅಮೆರಿಕ ಈ ದಾಳಿ ಮಾಡಿದೆ. MTC ಸ್ಟಾರ್ 3 ಮತ್ತು MT ಸೇವ್ಡಾ ಅಂತ ಗುರುತಿಸಲಾಗಿದೆ. ತನ್ನ FA-18 ಸೂಪರ್ ಹಾರ್ನೆಟ್ ಯುದ್ಧ ವಿಮಾನದಿಂದ ಈ ಟ್ಯಾಂಕರ್ಗಳ ಹೊಗೆಬಂಡಿಗಳ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡಿದೆ. ಇದರಿಂದ ಆ ಹಡಗುಗಳು ಮುಂದಕ್ಕೆ ಹೋಗದೆ ಮಧ್ಯ ಸಮುದ್ರದಲ್ಲೇ ನಿಂತ್ಕೊಂಡಿವೆ. ಈ ದಾಳಿಯ ವಿಡಿಯೋವನ್ನ ಕೂಡ ಅಮೆರಿಕದ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿದೆ. ಇದಕ್ಕೂ ಮೊದಲು ಇರಾನ್ನ MT ಹಸ್ನಾ ಅನ್ನೋ ಟ್ಯಾಂಕರ್ ಮೇಲೂ ಅಮೆರಿಕ ದಾಳಿ ಮಾಡಿತ್ತು. ಹಡಗಿನ ಚುಕ್ಕಾಣಿಯನ್ನ ಹಾನಿಗೊಳಿಸಿ ಅದನ್ನ ನಿಲ್ಲಿಸಿತ್ತು. ಸದ್ಯ ಈಗ 3 ಬೃಹತ್ ಹಡಗುಗಳು ಸಮುದ್ರದ ನಡುವೆ ಸಿಕ್ಕಾಕೊಂಡಿವೆ. ಮುಂದೇನೂ ದಿಗ್ಬಂಧನ ಉಲ್ಲಂಘಿಸೋ ಹಡಗುಗಳನ್ನ ಇದೇ ತರ ಮಾಡ್ತೀವಿ ಅಂತ ಅಮೆರಿಕ ಸೇನೆ ಎಚ್ಚರಿಸಿದೆ. ಇನ್ನು ಗಲ್ಫ್ ಭಾಗದಲ್ಲಿ ತನ್ನ ಹಡಗಿನ ಮೇಲೆ ದಾಳಿಯಾಗಿದ್ದನ್ನ ಚೀನಾ ಕನ್ಫರ್ಮ್ ಮಾಡಿದೆ. ಹಡಗಲ್ಲಿ ತೈಲ ಉತ್ಪನ್ನಗಳಿದ್ವು, ಜೊತೆಗೆ ನಮ್ಮ ಪ್ರಜೆಗಳಿದ್ರು. ಅವರಿಗೆ ಸದ್ಯಕ್ಕೆ ಪ್ರಾಣಾಪಾಯ ಆಗಿಲ್ಲ ಅಂತ ಚೀನಾ ವಿದೇಶಾಂಗ ವಕ್ತಾರ ಲಿನ್ ಜಿಯಾನ್ ತಿಳಿಸಿದ್ದಾರೆ. ಸದ್ಯ ಯಾವ ಭಾಗದಲ್ಲಿ ಈ ದಾಳಿಯಾಗಿದೆ ಅಂತ ಚೀನಾ ಮಾಹಿತಿ ನೀಡಿಲ್ಲ. ಆದ್ರೆ ಯುಎಇ ಕರಾವಳಿಯ ಮಿನಾಸಗರ್ ಬಳಿ ಈ ದಾಳಿಯಾಗಿದೆ ಎನ್ನಲಾಗ್ತಿದೆ. ಈ ಮಧ್ಯೆ ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅಮೆರಿಕ ಹೇರಿರೋ ನೇವಲ್ ಬ್ಲಾಕೇಡ್ ಅನ್ನ ಇರಾನ್ ಇನ್ನು 4 ತಿಂಗಳು ತಡ್ಕೋಬಹುದು. ಅಷ್ಟು ಸಾಮರ್ಥ್ಯ ಇರಾನ್ಗೆ ಇದೆ ಅಂತ ಅಮೆರಿಕದ CIA ವರದಿ ನೀಡಿದೆ. ಅಂದ್ರೆ ಸದ್ಯಕ್ಕೆ ಅಮೆರಿಕ ಆರ್ಥಿಕವಾಗಿ ಎಷ್ಟು ಒತ್ತಡ ಹಾಕಿದ್ರೂ ಮಣಿಯೋ ಲಕ್ಷಣ ಕಾಣ್ತಿಲ್ಲ.
ಸದ್ಯ 4 ತಿಂಗಳಂತೂ ಇರಾನ್ನ ಅಲ್ಲಾಡ್ಸೋಕೆ ಆಗಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿದೆ. ಆದ್ರೆ ಅಮೆರಿಕದ ಕೆಲ ಅಧಿಕಾರಿಗಳು ಈ ರಿಪೋರ್ಟ್ ತಳ್ಳಿ ಹಾಕ್ತಿದ್ದಾರೆ. ಈಗಾಗಲೇ ದಿಗ್ಬಂಧನದಿಂದ ಇರಾನ್ ಆರ್ಥಿಕತೆ ಕುಸಿತಿದೆ ಅಂತ ಹೇಳ್ತಿದ್ದಾರೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಬಗ್ಗೆ ಅಮೆರಿಕ ಇಂಟೆಲಿಜೆನ್ಸ್ ಹೊಸ ರಿಪೋರ್ಟ್ ಕೊಟ್ಟಿದೆ. ಇರಾನ್ ಅಮೆರಿಕ ಜೊತೆಗಿನ ಮಾತುಕತೆಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತಿದೆ ಅನ್ನೋದ್ರ ಹಿಂದೆ ಖಮೇನ್ರ ದೊಡ್ಡ ಪಾತ್ರ ಇದೆ ಅಂತ ಹೇಳಿದೆ. ಅಮೆರಿಕ ಜೊತೆ ಹೇಗೆ ಮಾತುಕತೆ ನಡೆಸಬೇಕು ಅಂತ ಮುಜ್ತಬಾ ಇರಾನ್ ಲೀಡರ್ಸ್ಗೆ ಡೈರೆಕ್ಷನ್ ಕೊಡ್ತಿದ್ದಾರೆ. ಅವರು ಬರೀ ಕಾಗದ ಪತ್ರಗಳ ಮೂಲಕವೇ ಸಂದೇಶ ಕಳಿಸ್ತಿದ್ದಾರೆ ಅಂತ ವರದಿಯಲ್ಲಿದೆ. ಆದ್ರೆ ಖಮೇನಿ ಇರಾನ್ನ ಮಾತುಕತೆ ಸ್ಟ್ರಾಟಜಿಯಲ್ಲಿ ಇನ್ವಾಲ್ವ್ ಆಗಿದ್ರು ಅವರು ದಿನನಿತ್ಯದ ಕೆಲಸಗಳಲ್ಲಿ ಅಷ್ಟಾಗಿ ಭಾಗಿಯಾಗ್ತಿಲ್ಲ. ಬದಲಾಗಿ ಇರಾನ್ನ ಮಿಲಿಟರಿ ಅಧಿಕಾರಿಗಳು ಹಾಗೂ ಪಾರ್ಲಿಮೆಂಟ್ ಸ್ಪೀಕರ್ ಗಾಲಿಬ್ ಬಾಗ್ ಎಲ್ಲಾ ನೋಡ್ಕೊಳ್ತಿದ್ದಾರೆ. ಜೊತೆಗೆ ಖಮೇನಿ ಆಫೀಸ್ನ ಅಧಿಕಾರಿಯೊಬ್ಬರು ಖಮೇನಿ ಪೂರ್ತಿ ಹುಷಾರಾಗಿದ್ದಾರೆ, ಶತ್ರುಗಳು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ, ಆದಷ್ಟು ಬೇಗ ಅವರೇ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ ಅಂತ ವರದಿ ಹೇಳ್ತಿದೆ. ಈ ನಡುವೆ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಶಾಂತಿ ಮಾತುಕತೆ ಆಗಬಹುದು ಅನ್ನೋ ರಿಪೋರ್ಟ್ ಬಂದಿದೆ. ಮುಂದಿನ ವಾರ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಮತ್ತೆ ಮಾತುಕತೆ ನಡೆಯಬಹುದು ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಎರಡು ದೇಶಗಳು ಮಧ್ಯಸ್ಥಿಕೆದಾರರ ಮೂಲಕ 14 ಅಂಶಗಳ ಒಪ್ಪಂದದ ಕರಡನ್ನ ಸಿದ್ಧಪಡಿಸಿವೆ. ಈ ಒಪ್ಪಂದ ಮುಂದಿನ 1 ತಿಂಗಳ ಕಾಲ ನಡೆಯಲಿರೋ ಮಾತುಕತೆಗೆ ಮೂಲ ಚೌಕಟ್ಟಾಗಲಿದ್ದು ಯುದ್ಧವನ್ನ ಕೊನೆಗೊಳಿಸೋ ಗುರಿ ಹೊಂದಿದೆ. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ, ಹಾರ್ಮುಜ್ನಲ್ಲಿ ಉದ್ವಿಗ್ನತೆ ಕಮ್ಮಿ ಮಾಡೋದು ಮತ್ತು ಇರಾನ್ನ ಎನ್ರಿಚ್ಡ್ ಯುರೇನಿಯಂ ಅನ್ನ ಬೇರೆ ದೇಶಕ್ಕೆ ವರ್ಗಾಯಿಸೋ ಬಗ್ಗೆ ಈ ಡ್ರಾಫ್ಟ್ನಲ್ಲಿ ಚರ್ಚಿಸಲಾಗಿದೆ. ಕೆಲ ವಿಚಾರಗಳ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳಿದೆ. ಇನ್ನು ಅತ್ತ ಚೀನಾ, ದುಬೈ ಹಾಗೂ ಬೆಲರೂಸ್ ಮೂಲದ ಕೆಲ ಕಂಪನಿಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಹಾಕಿದೆ. ಇರಾನ್ನ ಆಯುಧ ತಯಾರಿಕೆಗೆ ಕಚ್ಚಾ ವಸ್ತು ಸಾಗಿಸಲಾಗ್ತಿತ್ತು ಅಂತ ಆರೋಪಿಸಿ ಅಮೆರಿಕ ಈ ಕ್ರಮ ತಗೊಂಡಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ನಡುವೆ ಗಲ್ಫ್ ಭಾಗದಲ್ಲಿ ಭಾರತೀಯ ನಾವಿಕರೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ದುಬೈನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಸಮುದ್ರದಲ್ಲಿ ನಡೆದ ಅನಿರೀಕ್ಷಿತ ಅಪಘಾತದಲ್ಲಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದಾರೆ ಅಂತ ಹೇಳಿದೆ. ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಮೃತಪಟ್ಟ ಭಾರತೀಯನ ಕುಟುಂಬಕ್ಕೆ ನಮ್ಮ ವತಿಯಿಂದ ಬೇಕಾದ ಎಲ್ಲಾ ರೀತಿಯ ಸಹಾಯ ಮತ್ತು ಸಹಕಾರ ನೀಡ್ತೀವಿ ಅಂತ ತಿಳಿಸಿದೆ. ಸದ್ಯಕ್ಕೆ ಘಟನೆಗೆ ಸಂಬಂಧಿಸಿದ ಹೆಚ್ಚಿನ ವಿವರಗಳಿಗೆ ಹಡಗಿನ ಮಾಲೀಕರನ್ನ ಸಂಪರ್ಕಿಸಲಾಗುತ್ತಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ವೆನೆಜುವೆಲಾ ಮೇಲೆ ಮತ್ತೊಂದು ಬಿಗ್ ಆಪರೇಷನ್ ಮಾಡಿದ್ದಾರೆ. ವೆನೆಜುವೆಲಾ ರಾಜಧಾನಿ ಕರಕಾಸ್ ಬಳಿ ಇದ್ದ 13.5 ಕೆಜಿ ಎನ್ರಿಚ್ಡ್ ಯುರೇನಿಯಂನ ಅಮೆರಿಕ ವಶಪಡಿಸಿಕೊಂಡಿದೆ. ಬಳಿಕ ಆ ಯುರೇನಿಯಂ ಅನ್ನ ಸೇಫ್ ಆಗಿ ಅಮೆರಿಕದ ಸೌತ್ ಕೆರೋಲಿನಾಗೆ ಶಿಫ್ಟ್ ಮಾಡಲಾಗಿದೆ. ಬ್ರಿಟನ್ ಮತ್ತು ವೆನೆಜುವೆಲಾ ಜೊತೆ ಸೇರಿ ಈ ಕಾರ್ಯಾಚರಣೆ ನಡೆಸಿದೆ. ಇದು ಅಮೆರಿಕ ಮತ್ತು ಇಡೀ ಜಗತ್ತಿನ ಭದ್ರತೆಗೆ ಸಿಕ್ಕ ದೊಡ್ಡ ಜಯ ಅಂತ ಅಮೆರಿಕದ ಇಂಧನ ಇಲಾಖೆ ಹೇಳಿಕೊಂಡಿದೆ. ಇದೇ ವರ್ಷ ಜನವರಿ 3ರಂದು ವೆನೆಜುವೆಲಾ ಅಧ್ಯಕ್ಷ ಮಡುರೋರನ್ನ ಅಮೆರಿಕ ಸೇನೆ ಬಂದು ಹೊತ್ಕೊಂಡೋಗಿತ್ತು. ಈಗ ಈ ಕೆಲಸ ಮಾಡಿದೆ. ಅಮೆರಿಕದ ಪೆಂಟಗನ್ ಈಗ ಯುಎಫ್ಒ ಅಂದ್ರೆ ನಿಗೂಢ ಹಾರುವ ತಟ್ಟೆಗಳ ಬಗ್ಗೆ ಹೊಸ ಫೈಲ್ಸ್ ರಿಲೀಸ್ ಮಾಡಿದೆ. ಈ ಫೈಲ್ಸ್ ಮತ್ತು ಫೋಟೋಗಳನ್ನ ಈ ಹಿಂದೆ ಯಾರೂ ನೋಡಿರಲಿಲ್ಲ. ಹಿಂದಿನ ಸರ್ಕಾರಗಳು ಈ ಬಗ್ಗೆ ಮಾಹಿತಿಯನ್ನ ಮುಚ್ಚಿಟ್ಟಿದ್ವು. ಆದ್ರೆ ಟ್ರಂಪ್ ಸರ್ಕಾರ ಈಗ ಎಲ್ಲವನ್ನ ಓಪನ್ ಮಾಡ್ತಿದೆ. ಪರ್ಸ್ಯೂ ಅನ್ನೋ ಪ್ರೋಗ್ರಾಂ ಅಡಿಯಲ್ಲಿ ಈ ಕೆಲಸ ನಡೀತಿದೆ. ಇದೇ ಫೆಬ್ರವರಿಲಿ ಮಾಜಿ ಅಧ್ಯಕ್ಷ ಒಬಾಮಾ ಒಂದು ಮಾತು ಹೇಳಿದ್ರು, ಏಲಿಯನ್ಸ್ ರಿಯಲ್, ಆದ್ರೆ ನಾನು ನೋಡಿಲ್ಲ, ನನ್ಗೆ ಯಾವುದೇ ಪ್ರೂಫ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಟ್ರಂಪ್ ಅಮೆರಿಕ ಬಳಿ ಇರೋ ಈ ಗೌಪ್ಯ ಫೈಲ್ಸ್ ಗಳನ್ನ ರಿಲೀಸ್ ಮಾಡೋಕೆ ಆದೇಶಿಸಿದ್ರು. ಸದ್ಯಕ್ಕೆ 161 ಫೈಲ್ಸ್ಗಳು war.gov/UFO ವೆಬ್ಸೈಟ್ನಲ್ಲಿ ಸಿಗ್ತಿವೆ. ಯಾವುದೇ ಕ್ಲಿಯರೆನ್ಸ್ ಇಲ್ಲದೆ ಫ್ರೀಯಾಗಿ ನೋಡಬಹುದು. ಮುಂದಿನೂ ಇನ್ನೂ ಹೆಚ್ಚಿನ ಫೈಲ್ಸ್ ರಿಲೀಸ್ ಮಾಡ್ತಾರೆ. ಇದರಲ್ಲಿ 1947ರಿಂದ 1968ರವರೆಗಿನ ಹಳೆ FBI ರಿಪೋರ್ಟ್ಗಳು ಇವೆ. ಈ ಹೊಸ ಫೈಲ್ಸ್ನಲ್ಲಿ ಸಾಕಷ್ಟು ವಿಚಿತ್ರ ಫೋಟೋಗಳಿವೆ. ಇನ್ನು ರಷ್ಯಾ ಯುಕ್ರೇನ್ ಮಧ್ಯೆ 3 ದಿನ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದ ಆಗಿದೆ. ಇದನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ದಾರೆ. ಅಲ್ಲದೆ ಶಾಂತಿ ಮಾತುಕತೆಗಳು ನಡೆಯುತ್ತಿವೆ. ಭೀಕರ ಯುದ್ಧದ ಅಂತ್ಯದ ಆರಂಭ ಇದಾಗಬಹುದು ಅಂತ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಷ್ಯಾದಲ್ಲಿ ಮೇ 9ರಂದು ವಿಕ್ಟರಿ ಡೇ ಆಚರಣೆ ಮಾಡಲಾಗ್ತಿದೆ. ಹೀಗಾಗಿ ಮೇ 9ರಿಂದ 11ನೇ ತಾರೀಕಿನವರೆಗೆ ಒಟ್ಟು 3 ದಿನ ಸೀಸ್ ಫೈರ್ ಇರಲಿದೆ. ಇನ್ನು ಈ 3 ದಿನಗಳ ಗ್ಯಾಪ್ ಅಲ್ಲಿ ರಷ್ಯಾ ಯುಕ್ರೇನ್ಗಳೆರಡು ತಲಾ 1,000 ಕೈದಿಗಳನ್ನ ರಿಲೀಸ್ ಮಾಡಲಿವೆ. ಅಂದಹಾಗೆ 2ನೇ ಮಹಾಯುದ್ಧದಲ್ಲಿ ನಾಜಿ ಜರ್ಮನಿ ವಿರುದ್ಧದ ಗೆಲುವಿನ ಸ್ಮರಣಾರ್ಥ ಈ ವಿಕ್ಟರಿ ಡೇ ಸೆಲೆಬ್ರೇಟ್ ಮಾಡಲಾಗುತ್ತೆ. ಪ್ರತಿ ವರ್ಷ ರಷ್ಯಾ ತನ್ನ ಬೃಹತ್ ಯುದ್ಧ ಟ್ಯಾಂಕ್ಗಳು, ಕ್ಷಿಪಣಿಗಳು ಹಾಗೂ ಮಿಲಿಟರಿ ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸುತ್ತಿತ್ತು. ಆದ್ರೆ ಈ ಬಾರಿ ಯಾವುದೇ ಮಿಲಿಟರಿ ವಾಹನಗಳು ಮತ್ತು ಶಸ್ತ್ರಾಸ್ತ್ರಗಳ ಪ್ರದರ್ಶನ ಇರೋದಿಲ್ಲ. ಬದಲಾಗಿ ಕೇವಲ ಸೈನಿಕರ ಪಥಸಂಚಲನ, ಯುದ್ಧ ವಿಮಾನಗಳ ಹಾರಾಟ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.